ಆಗಿತ್ತು. ಈಗ ನಾವು ಶಾಪಿಗೆ ಹೋಗ್ತಾ ಇದ್ದೀವಿ. ಶಾಪ್ ಟೂರ್ ಮಾಡ್ತೀನಿ ನೋಡಿ ಗೈಸ್. ಎಲ್ಲ ಥರ ಚಾಕ್ಲೇಟ್ಸ್ ಇದೆ. ತಿಂತೀರಲ್ಲ? ಅವೆಲ್ಲ ಬೇಡ, ಸುಮ್ಮನೆ ಕೂತ್ಕೋ. ಏನು ತಂದ್ರಿ ನನಗೋಸ್ಕರ ಹೇಳಿ. ನೀನೇ ಮಾಡಲ್ಲ, ನಂಗೆ ಬೈತೀಯಲ್ಲ ಅಂತಾನೆ. ಇವತ್ತು ನಾನು ಸೆಲ್ಲರ್ ಆಗಿ ಶಾಪಲ್ಲಿ ಇಲ್ಲ, ಎಣ್ಣಿಲ್ಲ ಅಂದರೆ ಹಾಗಾಗಿ ಒಂಚೂರು ಹಾಕ್ಕೊಂಡ್ಬಿಡ್ತೀನಿ. ಇದೊಂಚೂರು ಕೈಲಿ ಇಟ್ಕೊಳ್ಳೋಣ. ಅದೆಲ್ಲ ಎಣ್ಣೆ ಹಾಕಿ ಗೈಸ್. ಪಾಪ ಇವತ್ತು ಅವಳಿಗೆ ಎಕ್ಸಾಮ್ ಇದೆ, ಫೈನಲ್ ಸೆಮ್ ಎಕ್ಸಾಮ್ಸ್. ಆ್ಯಂಡ್ ಶಿ ಸ್ಟಡಿಂಗ್ ನಾವು. ಡಿಸ್ಟರ್ಬ್ ಮಾಡೋದು ಬೇಡ. ಬೇಕಾ? ಬೇಡ ಬೇಡ, ನಾವು ತಿಂದ್ವಿ ಆಗಲೇ. ಬೆಳಗ್ಗೆ ಎತ್ಕೊಳ್ಳೋ ಜಾಮೂನೇ ತಿಂದಿದ್ದು ನಾನು. ಹಾಂ, ನೀನು ಈ ಖಾಲಿ ಹೊಟ್ಟೆಗೆ ತಾನೇ ತಿಂತಿರೋದು. ನೀವೀಗ ಏನು ತಿಂತಿರೋದು? ಖಾಲಿ ಹೊಟ್ಟೆಗೆ ತಾನೆ. ನನಗೆ ಹೊಟ್ಟೆ ಹಸಿತಿತ್ತು, ಇನ್ನೂ ತಿಂಡಿ ಆಗಿರ್ಲಿಲ್ಲ ಅಂತ ತಿಂದೆ. ನಾನು ಅದಕ್ಕೆ ತಿಂದಿದ್ದು. ಫೈನಲ್ ಇದು ಬ್ರೇಕ್ಫಾಸ್ಟ್ ಆಫ್ ಯೋರ್. ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಬ್ರೇಕ್ಫಾಸ್ಟಿಗೆ. ಅಲ್ಲ ಫ್ರೆಂಡ್, ಇವ್ರ ಫ್ರೆಂಡ್ ಅಮ್ಮ CEO ಅಂದ್ರಲ್ಲ ಅವರಿಗೆ. ಹೀರೋಯಿನ್ ಮೇಡಮ್ ರೆಡಿ ಆದರು. ಪಮ್ಮಿ ಸೇ ಹಾಯ್ ಟು ಮೈ ಸಬ್ಸ್ಕ್ರೈಬರ್ಸ್. ಕಾಲೇಜಿಗೆ ಹೋಗ್ತಿದ್ಯಾ ಅಜ್ಜಿ? ಹೆಂಗಿದ್ದಾಳೆ ನಿಮ್ಮ ಮೊಮ್ಮಗಳು ನೋಡಿ. ಬಟ್ ನೆನ್ನೆ ಹಾಕಿದ್ದು ನೀನು ಡಾರ್ಕ್ ಕಲರ್ ಡ್ರೆಸ್ ತಾನೆ? ಹಂಗಾದ್ರೆ ಆಲ್ ದ ಬೆಸ್ಟ್ ದಿಯಾ, ಡು ವೆಲ್. ಅಂದ್ರೆ ನಂಗೋಸ್ಕರ ತೋರಿಸಿ. ಅವೆಲ್ಲ ಬೇಡ, ಸುಮ್ಮನೆ ಕೂತ್ಕೋ. ಏನು ತಂದ್ರಿ ನಂಗೋಸ್ಕರ ಹೇಳಿ. ನಾನು ಉಪ್ಪಿಟ್ಟು ತಿನ್ನಲಿಲ್ಲ ಅಂತ. ನಂಗೆ ಬೇಡ. ಸಮೋಸೆ ಈಗ ಬೆಳಗ್ಗೆ ತಿನ್ನೋಕೆ ಇಷ್ಟ ಆಗಲ್ಲ. ಇದು ಪ್ಲೇಟ್ ಕೊಡಿ ಆಂಟಿ ಒಂದು. ಸಾಸ್ ಇದ್ದಿದ್ರೆ ಇದಕ್ಕೆ ಚೆನ್ನಾಗಿರೋದು. ನಾನು ವಿತೌಟ್ ಸಾಸ್ ಸಮೋಸ ತಿನ್ನೋಲ್ಲ. ಇವತ್ತು ಸ್ಯಾಟರ್ಡೆ, ಇಲ್ಲಾಂದರೆ ಎಗ್ ಪಪ್ಸೆ ತಿಂತಾ ಇದ್ದೆ. ತಿನ್ನಕ್ಕಾಗ್ತಾ ಇಲ್ಲ, ಸೇರ್ತಾ ಇಲ್ಲ. ಇದು ಕೂಡ, ಇದು ನಂಗೆ ಇಷ್ಟ ಆಗ್ತಿಲ್ಲ. ಇದು ಬೇಡ ಅನ್ನಿಸ್ತಿದೆ. ತಿಂಡಿನೂ ಆಗಲಿಲ್ಲ, ಯಾಕೋ ತಿನ್ನಕ್ಕೆ ಆಂಟಿ ಶಾಪಿಗೆ ಹೋಗಿದ್ರು ಆ್ಯಂಡ್ ಮಮ್ಮಿ ಕಾಲೇಜಿಗೆ ಹೋಗಿದ್ರು. ಸೊ ಬೋರ್ ಆಗ್ತಿತ್ತು. ನಾನು ಮಮ್ಮಿ ಮಧ್ಯಾಹ್ನ ಒಂದು ನ್ಯಾಪ್ ತೊಗೊಳೋಣ ಅಂತ ಮಲ್ಕೊಂಡಿದ್ವಿ. ಬಟ್ ನಿದ್ದೆ ಬಂದಿರಲಿಲ್ಲ, ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ ಬೆಡ್ ಮೇಲೆ. ಟುಡೇ ಫುಲ್ ಎಂಟೈರ್ ಡೇ ನಾವು ರೆಸ್ಟ್ ತೊಗೊಂಡಿದ್ದಾಯಿತು. ನೆನ್ನೆಲ್ಲ ಓಡಾಡಿ ತುಂಬ ಸುಸ್ತಾಗಿತ್ತು. ಈಗ ನಾವು ಶಾಪಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ಪಮ್ಮಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾಳೆ. ಸೊ ವೇಟಿಂಗ್ ಫಾರ್ ಹರ್ ಟು ಕಮ್. ಸೊ ಶಿ ಮೈಟ್ ಕಮ್ ನಾವ್ ಅಟ್ 6 or 6:30ಗೆ ಮನೆ ರೀಚ್ ಆಗ್ತಾಳೆ. ಏನು ಗೊತ್ತಾ ಗೈಸ್, ಇಲ್ಲಿ ಬರೀ ಆಫೀಸ್ ಹೋಗೋಕ್ಕಲ್ಲ, ಸ್ಟೂಡೆಂಟ್ಸಿಗೂ ಅಷ್ಟೇ ಎಷ್ಟು 2 hours ಟ್ರಾವೆಲ್ ಮಾಡಬೇಕು ಸ್ಕೂಲಿಗೆ ಹೋಗಬೇಕು ಅಂದರೆ. ಕಸ್ಟಮರ್ ಬಂದರೆ ಅಟೆಂಡ್ ಮಾಡೋಕ್ಕೆ ಯಾರೂ ಇಲ್ಲ. ತೋರಿಸ್ತೀನಿ ನಾನು ನಿಮಗೆ. ಶಾಪ್ ಟೂರ್ ಮಾಡ್ತೀನಿ ನೋಡಿ ಗೈಸ್. ಎಲ್ಲ ಥರ ಚಾಕ್ಲೇಟ್ಸ್ ಇದೆ. ಸೈಡ್ ಬಾಮ ಬೇಕ್ರಿ ಐಟಮ್ಸ್. ಇಲ್ಲಿ ಫುಲ್ ಚಾಕ್ಲೇಟ್ಸ್. ಇಲ್ಲಿ ನೋಡಿ, ನಾವು ಅವಾಗ ತಿಂತಿದ್ವಲ್ಲ ತಿಂಡಿಗಳು, ಅದು ಕೂಡ ನಿಮಗಿದೆ. ಆ್ಯಂಡ್ ಕುರ್ಕುರೆ, ಲೇಸ್. ಶಾಪ್ ಓನರ್ ಇಲ್ಲಿದ್ದಾರೆ. ಐಸ್ ಕ್ರೀಮ್ ಇದೆ ನೋಡಿ, ಡೈರಿ ಡೇ ಐಸ್ ಕ್ರೀಮ್ಸ್, ಜ್ಯೂಸ್. ಜ್ಯೂಸ್ ಬಿಸ್ಕೆಟ್ಸ್. ಮೆಸೇಜ್ ಮಾಡಿದ್ದು ಚೇತ್ ಅಷ್ಟೇ. ಟ್ಯಾಬ್ಲೆಟ್ ನೀವು ಬೆಳಗ್ಗೆ ಹೇಳತ್ತಾನೆ, ನಿದ್ದೆ ಮಾಡ್ತಿದ್ದೀರಾ? ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೇನಾ? ಎಬ್ರಿಸೋದು ಬೇಡ ಅಂತ ಹೋಗಿ ಒಂದು
ಇವತ್ತು ನಾನು ಸೆಲ್ಲರ್ ಆಗಿ ಶಾಪಲ್ಲಿ ನೋಡೋಣ. ನಂಗೆ ಇಷ್ಟ ಆಗುತ್ತಾ ಏನು ಬೇಕು ಕೊಡೋಕ್ಕೆ, ಸೆಲ್ ಮಾಡೋಕ್ಕೆ ಎಲ್ಲ. ನಂದು ಚಿಕ್ಕವರಿದ್ದಾಗ ಹಿಂಗೆ ಆಟ ಆಡ್ತಾ ಇದ್ದೆ. ಪೇಪರ್ ಬೋಟ್ ಅರೇಂಜ್ ಮಾಡ್ತಿದ್ದೆ. ದಿಸ್ ಇಸ್ ಪೇಪರ್ ಬೋಟ್. ಏನು ಬೇಕಂತ? ಏನು ಬೇಕಂತ ಅವರಿಗೆ ಅಂದರೆ ಅವ್ರು ಏನು ಕೇಳಿದ್ರು ನಂಗೆ ಗೊತ್ತೇ ಆಗಲಿಲ್ಲ. ಚಾರ್ಜಿಂಗ್ ಪ್ಲಗ್ ಎಲ್ಲಿದೆ? ಅದ. ಸೊ ಗೈಸ್, ಇವರೇ ಇಲ್ಲಿ ಬ್ರೆಡ್ ಪಪ್ಸ್ ಎಲ್ಲ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಬೇರೆ ಬೇಕ್ರಿ ಅವರಿಗೆಲ್ಲ ಕೊಡ್ತಾರೆ. ಸೊ ಅದು ಇಲ್ಲಿ ಒಳಗಡೆ ಅಲ್ಲೆಲ್ಲ ಬ್ರೆಡ್ ಎಲ್ಲ ಮಾಡ್ತಾ ಇದ್ದಾರೆ. ಶಾಪ್ ಗೈಸ್, ಇದೆಷ್ಟು ಕ್ಯೂಟ್ ಆಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯ್ತು ಈ ಬಾಟಲ್. ಹ್ಯಾಪಿ ಫಿಸ್. ಹ್ಯಾಪಿ ಫಿಸ್. ಬ್ರೆಡ್ ಕಟ್ ಮಾಡೋದು ನೋಡಿ, ಅದಾಗೆ ಕಟ್ ಆಗುತ್ತೆ. ಇದೇನು ಮಿಕ್ಸ್ ಮಾಡೋಕ್ಕೆ? ಮೈದಾ ಹಿಟ್ಟು. ನಾನು ಚಿಕ್ಕವಳಿರ್ಬೇಕಾದ್ರೆ ಈ ಥರ ಬ್ರೆಡ್ ಕಟ್ಟರ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನೈಫಲ್ಲೇ ಕಟ್ ಮಾಡ್ತಾರಲ್ಲ ಎಲ್ಲ ಸ್ಲೈಸಸ್, ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಡ್ತಾರಲ್ಲ ಅಂತ ಅನ್ಕೊತಾ ಇದ್ದೆ. ಕೆಲವೊಂದೊಂದು ಬೇಕ್ರಿಲಿ ಏನು ಅಂದರೆ ದಪ್ಪ ಸಣ್ಣ ಕಟ್ ಮಾಡಿಕೊಡ್ತಿದ್ರು. ಅಯ್ಯೋ ಇವ್ರು ಚೆನ್ನಾಗೇ ಮಾಡಲ್ಲ, ಕೇಕ್ ಕಾರ್ನರಲ್ಲಿ ಎಷ್ಟು ಚೆಂದ ಕಟ್ ಮಾಡ್ತಾರೆ, ಎಲ್ಲ ಒಂದೇ ಈವನ್ ಸೈಜ್ ಇರುತ್ತೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಈ ರೀತಿ ಬ್ರೆಡ್ ಕಟ್ಟರ್ಸ್ ಇರುತ್ತೆ, ಅವ್ರ ಕೈಯಲ್ಲಿ ಕಟ್ ಮಾಡಿ. ಕೆಲವೊಬ್ಬರು ಈಗಲೂ ಎಕ್ಸ್ಪರ್ಟ್ಸ್ ಕೈಯಲ್ಲೇ ನೀಟಾಗಿ ಕಟ್ ಮಾಡ್ತಾರೆ ಇದೇ ರೀತಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ಐಮ್ ಟೇಸ್ಟಿಂಗ್ ದಿಸ್. ಇಲ್ಲಿ ಏನೇನೋ ಡಿಫ್ರೆಂಟ್ ವೆರೈಟೀಸ್ ಇದೆ, ಬಟ್ ಏನೋ ತಿನ್ನಬೇಕು ಅಂತ ಮನಸ್ಸೇ ಬರ್ತಿಲ್ಲ. ಇದೆಲ್ಲ ನೋಡೇ ಹೊಟ್ಟೆ ತುಂಬೋಯ್ತು ನನಗೆ. ಆ್ಯಕ್ಚುಲಿ ನನ್ನ ಫುಡ್ಡಿ, ಬಟ್ ನಂಗೆ ಇಲ್ಲಿ ಬಂದಮೇಲೆ ಏನೋ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಇದು ಯಾವುದೋ ಸ್ಮೂತ್ ಕುಡಿತಾ ಇದ್ದೀನಿ, ಚಾಕ್ಲೇಟ್ ಫ್ಲೇವರ್ಡ್ ಮಿಲ್ಕ್. ಒಂಥರ ಚೆನ್ನಾಗಿದೆ. ದಿಗಂತ್, ಇಷ್ಟರಲ್ಲಿ ನಿನ್ನ ಫೇವ್ರೆಟ್ ಯಾವ್ದು ಹೇಳು? ಹಾಂ, ಕೊಕೋ ಕೋಲಾ. ಥಮ್ಸಪ್ ಇದೆ, ಕೊಕೋ ಕೋಲಾ ಎಲ್ಲಿದೆ? ಅದಕ್ಕೆ ನಿನ್ನ ಫೇವ್ರೇಟಾ? ಚಾಕ್ಲೇಟ್ಸಲ್ಲಿ ಡೈರಿ ಮಿಲ್ಕಲ್ಲಿ ಯಾವುದು, ಪ್ಲೇನಾ ಅಥವಾ ಏನು? ಫ್ರೂಟನಟ್ಟಾ? ಬಬ್ಲಿ. ಡೈರಿ ಮಿಲ್ಕ್ ಬಬಲಾ ಬಬ್ಲಿನಾ ಅದು? ನಾನು ಕಾಫಿ ಕುಡಿಯಲ್ಲ ಅಂದರು, ಆಂಟಿ ಫೋರ್ಸ್ ಮಾಡಿ ಇಲ್ಲ ಟೇಸ್ಟ್ ಮಾಡೋ ಕುಡಿ ಅಂತ ಕೊಡ್ತಾಯಿದ್ರು. ಆಮೇಲೆ ಮದ್ದು ರೋಡೆ ತಂದು ಕೊಟ್ಟರು. ಆಮೇಲೆ ಇನ್ನೂ ಏನೇನೋ ಬೇಕಂತ ಕೇಳ್ತಿದ್ರು, ಬಟ್ ನನಗೆ ಏನೂ ತಿನ್ನಬೇಕು ಅಂತ ಮನಸ್ಸೇ ಇರಲಿಲ್ಲ ಅವತ್ತು, ಯಾಕೆ ಅಂತ ಗೊತ್ತಿಲ್ಲ. ಇಷ್ಟೊಂದು ಕೊಟ್ರಲ್ಲ, ನಾನು ಇಷ್ಟೊಂದು ಕುಡಿಯೋದೇ ಇಲ್ಲ. ವಾಪಸ್ ಹಾಕ್ತೀರಾ ಸ್ವಲ್ಪ ಅಜ್ಜಿಗೆ? ನಾನು ಇಷ್ಟೊಂದು ಕುಡಿಯಲ್ಲ, ನೀವು ಒಂಚೂರು ಟೇಸ್ಟ್ ಅಂದಿದ್ದಕ್ಕೆ ಎಲ್ಲ 1 by 1 ಮದ್ದು ರೋಡೆ ಆಯ್ತು. ಕಾಫಿ ಪಾಪ ಇವರಿಗೂ ಡಿಸ್ಟರ್ಬ್ ಮಾಡ್ತೀವಿ. ತುಂಬ ಸ್ವೀಟ್ ಇದೆ. ಇಷ್ಟು ಸ್ವೀಟ್ ನಂಗೆ ಮೈಲ್ಡ್ ಇರಬೇಕು. ಇನ್ನೇನು ದಿಯಾ ಕಾಲೇಜ್ ಮುಗಿಸ್ಕೊಂಡು ಬರೋ ಟೈಮ್ ಆಯಿತು. ನಾನು ಕೂಡ ವಾಟರ್ ಬಾಟಲ್ ತೊಗೊಂಡು ಹಾಗೆ ಮನೆಗೆ ಹೋದೆ. ಸೊ ಈವ್ನಿಂಗ್ ಶಾಪಿಂಗ್ ಹೋಗಬೇಕಿತ್ತು. ಈವ್ನಿಂಗ್ ಆಲ್ಮೋಸ್ಟ್ ಇನ್ನೇನು ನೈಟೇ ಆಯಿತು, ಬಿಕಾಸ್ ಅವಳು ಕಾಲೇಜಿಂದ ಬರೋದು ಲೇಟ್ ಆಯಿತು. ಈ ವ್ಲಾಗ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಒಂದೇ ವೀಡಿಯೋದಲ್ಲಿ ಎಲ್ಲ ಹಾಕಲ್ಲ, ಲೆಂದಿ ಆಗುತ್ತೆ. ಸೊ ನಾಳೆ ವೀಡಿಯೋನ ನೋಡಿ. ಓಕೆ, ಬಾಯ್.